ಎಲ್ರಿಗೂ ಜೈ ಭೀಮ್. ನಾನು ಹನುಮಂತ ಯಳಸಂಗಿ ಅಂತೇಳಿ ದಲಿತ ಸೇನೆ ಸ್ಟೇಟ್ ಪ್ರೆಸಿಡೆಂಟು. ಇವತ್ತು ನಾವು ಗುಲ್ಬರ್ಗಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಹತ್ರ ಇದ್ದಿದ್ದೀವಿ. ಎಲ್ಲ ನಮ್ಮ ದಲಿತ ಸೇನೆ ಎಲ್ಲ ಸ್ನೇಹಿತರುಗಳು ಅವತ್ತೊಂದು ಸಾಮಾಜಿಕ ಚಳವಳಿಯ ಭಾಗವಾಗಿ ನಾವು ಅಂತರ್ಜಾತಿ ವಿವಾಹ ಒಂದು ನಮ್ಮ ದಲಿತ ಸಮಾಜದ ಯುವಕ ವೀರೇಶ್ ಅಂತೇಳಿ, ಆಮೇಲೆ ಕಬ್ಬಲಿಗೆ ಸಮಾಜದ ಯುವತಿ ಲಕ್ಷ್ಮಿ ಅಂತೇಳಿ, ಆ ಹುಡುಗ ಮತ್ತು ಹುಡುಗಿಬ್ಬರು ಸುಮಾರು 8 ವರ್ಷಗಳಿಂದ ಅವು ಪ್ರೀತಿ ಮಾಡ್ತಾಯಿದ್ರು. ಆವಾಗ ಹುಡುಗ ಜವಳಿ ತಾಲೂಕಿನ ನೆಲೋಗಿ ಅಂತೇಳಿ ಸಣ್ಣ ಊರ, ಅಲ್ಲಿ ಊರದು ಜನಗಳು ಸ್ವಲ್ಪ ನಮಗೆ ಅಟ್ಯಾಕ್ ಮಾಡ್ತಾರೆ ಮತ್ತು ಜೀವ ಬೆದರಿಕೆ ಇದ್ದುದರಿಂದ ಹುಡುಗ ಮತ್ತು ಹುಡುಗಿಬ್ಬರು ಗುಲ್ಬರ್ಗ ಸುಮಾರು ದಿನಗಳಿಂದ ಇಲ್ಲಿ ಗುಲ್ಬರ್ಗದಾಗ ಬಸವನಗರ ಮತ್ತು ವಿದ್ಯಾನಗರದ ಮನೆ ಮಾಡ್ಕೊಂಡು ಇರ್ತಾರಲ್ಲಿ. ಆನಂತರ ಈ ವೀರೇಶ ಈ ಮೇಲ್ಜಾತಿ ಜನಗಳ ಒಂದು ಕೊಲೆ ಬೆದರಿಕೆಯಿಂದ ಈ ಗುಲ್ಬರ್ಗ ಬಿಟ್ಟು ಓಡಿ ಹೋಗಿರ್ತಾರೆ. ಆಮ್ಯಾಗ ವೀರೇಶನ ಬಂಧುಗಳು ಈ ಲಕ್ಷ್ಮಿಗೆ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅವಾಗ ಪ್ರೆಗ್ನೆಂಟ್ ಇದ್ದಿರ್ತಾವೆ ಅವಳು. ಈಗ ಅವ್ರಿಗೆ ಒಯ್ದು ಎಡ್ರಮ್ ಒಳಗೆ ಡೆಲಿವರಿ ಮಾಡ್ತಾರೆ. ಇವತ್ತು ಹೆಣ್ಣು ಸುತ್ತೋದು. ಈಗ ಅದು ವೀರೇಶನ್. ಈಗ ಇವರು ಯಾವುದೇ ಅವ್ರು ವೀರೇಶನ ಓದಿಲ್ಲ ಮತ್ತು ಲಕ್ಷ್ಮಿನ ಓದೋದಲ್ಲ. ಮತ್ತು ಅವರಿಗೆ ಕಾನೂನುಬದ್ಧವಾಗಿ ರಿಜಿಸ್ಟ್ರಿ ಮ್ಯಾರೇಜ್ ಮಾಡೋದು ಗೊತ್ತಿಲ್ಲ. ಇವರು ಯಾವುದೋ ಒಂದು ದೇವಸ್ಥಾನದೊಳಗೆ ಆ್ಯಕ್ಷನ್ ಕಾರ್ಯ ಮಾಡಿಕೊಂಡು ಜೀವ ಭಯಕ್ಕಾಗಿ ಓಡಿ ಹೋಗಿದ್ನಂತ. ಆಮ್ಯಾಗ ವೀರೇಶ್ ಹೋದ ನಂತರ ಆ ಲಕ್ಷ್ಮಿ ನಮ್ಮ ದಲಿತ ಸೇನೆ ಕಾರ್ಯಕರ್ತ ಜಿಲ್ಲಾ ನಾಯಕರಿಗೆ ಭೇಟಿಯಾಗಿ ನಮಗೆ ವೀರೇಶಿಂದ ಅನ್ಯಾಯ ಆಗೋದು. ನಾನು ಸುಮಾರು 8 ವರ್ಷಗಳಿಂದ ಅವ್ನು ಪ್ರೀತಿ ಮಾಡ್ತಾಯಿದ್ದೆ. ಆಮ್ಯಾಗ ಮೈನರ್ ಇದ್ದಾಗ ಅಪ್ರಾಪ್ತ ವಯಸ್ಸಿಂದ ನಾನು ಮಾಡ್ತಿದ್ದೆ. ಈಗ ಸುಮಾರು 20 ವರ್ಷ ನನ್ನ ವಯಸ್ಸು. ನನಗೆ ಕೈ ಕೊಟ್ಟು ಓಡೋಗಿದ್ದಾನ. ಮತ್ತು ತಾಳಿ ಕಟ್ತೀನಂದು ತಾಳಿ ಕಟ್ಟಿಲ್ಲ. ರಿಜಿಸ್ಟ್ರಿ ಮ್ಯಾರೇಜ್ ಮಾಡ್ಕೊಂಡು ರಿಜಿಸ್ಟ್ರಿ ಮ್ಯಾರೇಜ್ ಮಾಡ್ತಿರತ್ತಂದಾಗ ನಾವು ಅವ್ರ ಬೆನ್ನಿಗೆ ನಿಂತಿದ್ದೀವಿ. ಮತ್ತು ಆ ವೀರೇಶನ ತಂದೆ, ಅವ್ರ ತಾಯಿ, ಅವ್ರ ಬಂಧುಗಳಿಗೆಲ್ಲ ಬಂದಿದ್ರು. ಆಮ್ಯಾಗ ಬೆಂಗಳೂರಿನಾಗ ಇದ್ದಂಥ ವೀರೇಶನ ಅಣ್ಣ ಶಿವಕುಮಾರ್ನ ಅವರು ಕೂಡ ಬಂದರು. ಎಲ್ಲ ಶಿವಕುಮಾರ್ ಸ್ನೇಹಿತರು ಕೂಡ ಇಲ್ಲಿ ಬಂದಿದ್ವು. ಮತ್ತು ನಾವೆಲ್ಲ ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ. ಒಂದು ಹುಡುಗಿ ಅದ, ಜಾತಿ ಯಾವುದೇ ಆದ್ರೇನು, ಮತ್ತು ನಾವು ಹುಡುಗಿ ಒಂದು ಮಗು ಆಗೋದಿಲ್ಲ, ಈ ಬಿಟ್ಟಂದ್ರೆ ಭಾಳ ದೊಡ್ಡ ತಪ್ಪ ಅಂತ, ಮತ್ತು ಕಾನೂನು ಪ್ರಕಾರ ನಿಮ್ಮ ಆ್ಯಕ್ಷನ್ ಅಂತ ನೀವು ಜೈಲಿಗೆ ಹೋಗ್ಬೇಕಂತ ಹೇಳಿದಾಗ ಆತ ವೀರೇಶ ಮತ್ತು ವೀರೇಶ ತಂದೆ ಎಲ್ಲ ಒಪ್ಪೋದು. ಇದಕ್ಕೆ ಮುಖ್ಯವಾಗಿ ಅಡ್ಡಿ ಆಗೋದಂದ್ರೆ ಈ ಹುಡುಗಿ ಚಿಕ್ಕಮ್ಮ ಅಂತೇಳಿ, ಯಾವುದೋ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಶಾಂತಮ್ಮ ಅನ್ನೋ ಹೆಣ್ಮಗಳು, ಇದು ವೀರೇಶದ ಜಾತಿಯಿಂದ ಹೊಲೆ ಇದ್ದದ. ಅವನಿಗೆ ನಮ್ಮ ಮಗಳ ಹಂಗೆ ಕೊಡ್ಲಿಕ್ಕೆ ಬರ್ತದೆ. ನಾವು ಹೇಳಿದ್ರು, ತಾಯಿ ನೀವು ಎಸ್ ಸಿ ಇದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಸ್ ಸಿ ಇದ್ರೆ ಏನಂತ ನಮ್ಗಿಂತ ಕೀಳು ನೀವು ಇದ್ದಿದ್ರಿ, ನಿಮ್ಮ ಕೀಳು ಜಾತಿ ನಮ್ಮ ಮಗಳು ಕೊಡೋಕೆ ನಾವು ಸಾಧ್ಯ ಇಲ್ಲ. ಆಕಿ ಹ್ಯಾಂಗೆ ಮದುವೆ ಮಾಡ್ತಾರೆ ನೋಡ್ತೀವಿ, ಅವ್ರು ಹ್ಯಾಂಗೆ ಬದುಕ್ತಾರೆ ನೋಡ್ತೀವಿ ಅನ್ನೋ ಚಾಲೆಂಜ್ ಕೂಡ ಮಾಡಿದರು. ಅದಕ್ಕೆ ನಾವು ಈ ಬಗ್ಗೆ ನಾವು ತಯಾರಾಗಿದ್ದೀವಿ. ಇವ್ರ ರಕ್ಷಣೆ ಯಾವ ಥರ ಮಾಡಬೇಕು, ಇವ್ರ ರಕ್ಷಣೆಗೆ ಯಾವ ಥರ ನಿಲ್ಲಬೇಕು, ದಲಿತ ಸಮಾಜ ಯಾವ ರೀತಿ ಇರಬೇಕು ಅಂತ ನಾವು ತಯಾರಾಗಿದ್ದೀವಿ. ಬಟ್ ಆ ಹೆಣ್ಮಗಳು ಈ ಹುಡುಗಿನ ಅಪ್ರಾಪ್ತ ಇದ್ದಾಗೆ ಮದುವೆ ಮಾಡೋ ಕೋಶಿಶ್ ಮಾಡೋಕ್ಕೆ ಇವಳು ಮನಸ್ಸಿನ ಹುಡುಗ ಬೇರೆ ಯಾರಿಗೂ ಮದುವೆ ಮಾಡೋದು ಕೆಟ್ಟ ಪ್ರವೃತ್ತಿ ಮಾಡಿದವಳು. ಅವ್ರ ಮಗ ನೀನು ಕಂಪ್ಲೇಂಟ್ ಮಾಡ್ತೀವಿ ಅಂದಾಗ ರಾತ್ರಿ ಓಡಿ ಹೋಗಿದ್ದಾವೆ. ಅದಕ್ಕೆ ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಾಕ್ಷಿಯಾಗಿ ಇವತ್ತು ನಾವು ಅಲ್ಲಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪವಿತ್ರ ಸ್ಥಳ ಗುಲ್ಬರ್ಗದ ಜಗತ್ ಗುರುತುಗಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟದಾಗ ಬಂದಿದ್ವಿ. ಇಲ್ಲೇ ಸಾಹೇಬರಿಗೆ ಏನಪ್ಪಿದ್ರು, ಗಂಡ ಹೆಂಡತಿ ಬಾಬಾ ಸಾಹೇಬ್ ಗಾರ್ಲ್ಯಾಂಡ್ ಕೂಡ ಮಾಡಿದ್ರು. ಗಾರ್ಲ್ಯಾಂಡ್ ಮಾಡೋದ್ರ ಮುಖಾಂತರ ಆತ ಎಲ್ಲ ಸಮಾಜದ ಹಿರಿಯರ ಸಮ್ಮುಖದೊಳಗೆ ಅವ್ರ ತಾಳಿನೂ ಕೂಡ ಕಟ್ಟಿದ್ನು. ನಾವು ಅಷ್ಟೇ ಅವ್ರಿಗೆ ಇದು ಮಾಡೋದು. ಈ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದೆ, ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ವಿ. ಒಳ್ಳೆ ಬಂಗಾರದ ಮಗು ಕೂಡ ಆಗೋದ. ಯಾವುದೇ ಜೀವನದೊಳಗೆ ಟೀಕೆಗೆ ಒಳಗಾಗಂಗ ಸಮಾಜ ನಿಮಗೆ ಲವ್ ಮಾಡ್ಕೊಂಡು ಓಡೋದ್ರು, ಈ ಮಕ್ಕಳು ಕೈ ಕೊಟ್ಟರು, ಧೋಖಾ ಆದರು, ಸಕ್ಸಸ್ ಆಗಿಲ್ಲ ಅಂತ ವಾತಾವರಣ ನಿರ್ಮಾಣ ಮಾಡಬೇಡ್ರಿ. ಸಕ್ಸಸ್ ಆಗಿರಿ, ಯಶಸ್ವಿಯಾಗಿ ದಾಂಪತ್ಯ ಜೀವನ ನಡೆಸ್ಕೊಂಡು ಹೋಗ್ರಿ. ನೀವು ಇದೇನು ಲವ್ ಮ್ಯಾರೇಜ್ ಮಾಡ್ಕೊಂಡು ಎಸ್ ಸಿ ಆಗಲಿ ಮೈ ಮಾಡ್ಕೊಂಡ್ರಂದ್ರೆ ಇವ್ರು ಕೊನೆ ತನಕ ಸಾಯುತ್ತನಕ ನಮ್ಗೆ ಚಂದ ನೋಡ್ತಾರ. ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಧೋಖಾ ಮಾಡಲ್ಲ ಅನ್ನೋ ಮೆಸೇಜ್ ಕ್ಯಾರಿ ಮಾಡ್ರಿ ಅಂತೇಳಿ ನಾವು ಅವರಿಗೆಲ್ಲ ನಾವು ಬುದ್ಧಿವಾದ ಹೇಳಿದ್ವಿ. ಇವತ್ತು ಇವರು ತಮ್ಮ ಪಾಡಿಗೆ ತಾವು ಹೋಗ್ತಾರ. ಭಗವಾನ್ ಬುದ್ಧ ಆಶೀರ್ವಾದ ಇವ್ರ ಮ್ಯಾಗಿರಲಿ ಮತ್ತು ಬುದ್ಧ ಪರಂಪರೆ ಒಳಗೆ ಬದುಕಲಿ ಅಂತೇಳಿ ನಾವು ಕೂಡ ಅವರಿಗೆ ಶುಭ ಹಾರೈಸ್ತಾ ಇದ್ದೇವೆ. ಜೈ ಹಿಂದ್.